ಅಂದ್ರೇನು? ಮೈಸೂರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಯಾರಿಗೆ ಶಕ್ತಿ ಇಲ್ವೋ ಅವ್ರೊಂದು ಮನೆ ಕಟ್ಕೊಳ್ಳೋಕ್ಕೆ ಅಂತಿರೋದು ಮೂಡ. ಅಂಥದ್ರೊಳಗೆ ಹೋಗಿ ಇವರು 10 ಸೈಟು 14 ಸೈಟು ತೊಗೊಂಡು ನ್ಯಾಯನ? ಎಂಕ್ವೈರಿ ಮಾಡ್ತಿರುವಾಗ ಅವ್ನು ಯಾರೋ ಮೂಡಾದಲ್ಲಿ ಇದ್ದಿದ್ದ ಅಧಿಕಾರಿನ ಸಸ್ಪೆಂಡ್ ಮಾಡ್ಯಾರೆ. ತಪ್ಪಿಲ್ಲದೆ ಇದ್ದರೆ ಅವನ್ನ ಸಸ್ಪೆಂಡ್ ಮಾಡಿದಾರ? ದೇಶದಲ್ಲಿರೋ ರಾಜಕಾರಣಿಗಳೆಲ್ಲ ಮಾಡ್ತಿರೋದೇನು? ಅದನ್ನು ಎಳ್ಕೊಂಡಾಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ 6 ತಿಂಗಳು ಬೇಕಾದ್ರೆ ಜೈಲಲ್ಲಿ ಇರ್ತಾರೆ. ದೊಡ್ಡ ಲೀಗಲ್ ಇಶ್ಯೂ. ಗವರ್ನರು ಪರ್ಮಿಷನ್ ಕೊಟ್ಟಿರೋ ಸರಿನಾ ಇಲ್ವಾ? ಗವರ್ನರ್ಸ್ ಪವರ್ ಬಗ್ಗೆ ಇವರು ಚಾಲೆಂಜ್ ಮಾಡ್ತಾ ಇರೋದು. ಅದು ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಹೆಲ್ಡ್ ಆ್ಯಂಡ್ ಇಟ್ ಈಸ್ ಎ ಗುಡ್ ಡಿಸಿಷನ್ ಗಿವನ್ ಬೈ ದಿ ಕರ್ನಾಟಕ ಹೈಕೋರ್ಟ್. ಘಟಾನುಘಟಿಗಳು ಬಂದು ವಾದ ಮಾಡಿ ಹೋಗಿದ್ದಾರೆ. ಆಲ್ರೆಡಿ ಹೈಕೋರ್ಟ್ ಮುಂದೆ ಕೇಳ್ಕೊಂಡಿದ್ದಾರೆ. ಯಾರು? ಸಿದ್ದರಾಮಯ್ಯ ಅವರು. ನನಗೆ ಇದಕ್ಕೆ ತಡೆ ಕೊಡಿ, ನಾನು ಎದ್ದು ಅಪೀಲ್ ಮಾಡ್ತೀನಿ, ಇಲ್ಲ ಅದಕ್ಕೇನು ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಸರ್, ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೋರ್ಟಿಗೆ ಅರ್ಜಿ ಹಾಕಿದ್ರು, ಅದು ಕೂಡ ವಜಾ ಮಾಡಿದ್ದಾರೆ. ಸೊ ಹೈಕೋರ್ಟ್ ಇಂದ ಇನ್ನೊಂದೇನಂತಂದ್ರೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಹೈಕೋರ್ಟ್ ಆರ್ಡರ್ ಹಾಕಿರೋದು ಇವಾಗ ತನಿಖೆ ಆಗಬೇಕು ಅಂತಲ್ಲ. ಸಿದ್ದರಾಮಯ್ಯನವರು ಪೆಟಿಷನ್ ಹಾಕ್ಕೊಂಡಿದ್ರು. ಇವರು ಗವರ್ನರು ಪರ್ಮಿಷನ್ ಕೊಟ್ಟಿರೋದು ತನಿಖೆ ಆಗಬೇಕು ಅಂತ ಏನು ಹಾಕಿದಾರೋ ಅದು ಸರಿಗಿಲ್ಲ ಅಂತ ಆ ಅರ್ಜಿನ ವಜಾ ಮಾಡಿದ್ದಾರೆ. ಇದು ಗೊತ್ತಿರೋ ವಿಷಯ. ಘಟಾನುಘಟಿಗಳು ಬಂದು ವಾದ ಮಾಡಿ ಹೋಗಿದ್ದಾರೆ. ಆಲ್ರೆಡಿ ಹೈಕೋರ್ಟ್ ಮುಂದೆ ಕೇಳ್ಕೊಂಡಿದ್ದಾರೆ. ಯಾರು? ಸಿದ್ದರಾಮಯ್ಯ ಅವರು. ನನಗೆ ಇದಕ್ಕೆ ತಡೆ ಕೊಡಿ, ನಾನು ಎದ್ದು ಅಪೀಲ್ ಮಾಡ್ತೀನಿ, ಇಲ್ಲ ಅದಕ್ಕೇನು ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಮುಂಚೆ ಅವರು ಲೋಯರ್ ಕೋರ್ಟ್ಗೆ ತನಿಖೆ ಮಾಡಬಾರ್ದು ಅಂತ ಸ್ಟೇ ಕೊಟ್ಟಿದ್ದರು ಈ ಡಿಸಿಷನ್ ಆಗೋ ತನಕ. ಅದು ಕೂಡ ಸ್ಟೇಕ್ ನಾನು ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇವಾಗ ಏನಿದು ಗೊತ್ತಿರೋದೇ ವಿಷಯ. ಇವಾಗ ಅಕಸ್ಮಾತ್ ಇದು ಇವಾಗ ಸಿದ್ದರಾಮಯ್ಯ ಅವ್ರ ಪರವಾಗಿ ಬಂದಿದೆ, ಎಗ್ನೆಸ್ಟಾಗಿ ಬಂದಿದೆ. ಈಗ ಅವರು ಡಿವಿಷನ್ ಬೆಂಚ್ಗೋ ಇಲ್ಲ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಹೋಗ್ತಾರೆ. ಇದು ತಳ್ಳುತ್ತೆ ಇನ್ನೂ ಒಂದೂವರೆ ತಿಂಗಳು ನಡೀತಾ ಇರುತ್ತೆ. ಅಕಸ್ಮಾತ್ ಇವತ್ತು ಇವ್ರಿಗೆ ಡಿಸ್ಮಿಸ್ ಆಗಿದ್ದಿದ್ದು ಸಿದ್ದರಾಮಯ್ಯ ಅವ್ರದ್ದು, ಅವ್ರಿಗೆ ಎಗ್ನೆಸ್ಟಾಗಿ ಆಗಿದ್ದಿದ್ರೆ ಇವರು ಅಪ್ಲಿಕೇಶನ್ ಯಾಕಾದ್ರೆ ಹಾಕ್ಕೊಂಡಿದ್ದಾರೋ ಅವರು ಗವರ್ನರು ಅವರನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋರು. ಯಾಕೆಂದರೆ ಇದು ದೊಡ್ಡ ಲೀಗಲ್ ಇಶ್ಯೂ. ಗವರ್ನರು ಪರ್ಮಿಷನ್ ಕೊಟ್ಟಿರೋ ಸರಿನಾ ಇಲ್ವಾ? ಗವರ್ನರ್ಸ್ ಪವರ್ ಬಗ್ಗೆ ಇವರು ಚಾಲೆಂಜ್ ಮಾಡ್ತಾ ಇರೋದು. ಅದು ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಹೆಲ್ಡ್ ಆ್ಯಂಡ್ ಇಟ್ ಈಸ್ ಎ ಗುಡ್ ಡಿಸಿಷನ್ ಗಿವನ್ ಬೈ ದಿ ಕರ್ನಾಟಕ ಹೈಕೋರ್ಟ್. ಸರಿಯಾಗಿ ಕೊಟ್ಟಿದ್ದಾರೆ. ಇದು ರಾಜಕೀಯ ವ್ಯಕ್ತಿಗಳು, ಅವ್ರಿಗೇನು ನೈತಿಕತೆಯೂ ಇಲ್ಲ. ಕಾನೂನು ಪ್ರಕಾರ ಇವ್ರಿಗೆ ಫೈಟ್ ಮಾಡ್ಯಾರಲ್ವಾ, ಫಸ್ಟ್ ಸ್ಟೇಜ್ ಆಗಿದೆ. ಅವ್ರಿಗೆ ಇಲ್ದಿರ ಅವ್ರಿಗೂ ಹೈಕೋರ್ಟ್ಗೆ ಹೋಗಲೇಬಾರ್ದಾಗಿತ್ತು. ಆಮೇಲೆ ಇವಾಗ ನಾನು ಸಾಮಾನ್ಯ ಪ್ರಜೆಯಾಗಿ ನನ್ನ ಮೇಲೆ ಒಂದು ಕೇಸ್ ಬರುತ್ತೆ ಅಂತಂದರೆ ನಾನು ಕೋರ್ಟ್ಗೆ ಹೋಗಿ ಆರ್ಗ್ಯೂ ಮಾಡ್ತೀನಿ, ನಾನು ತಪ್ಪಿದೆಯಾ ಇಲ್ವಾ ಅಂತ ಒಪ್ಕೋತೀನಿ. ಇವಾಗ ದೇಶದಲ್ಲಿರೋ ರಾಜಕಾರಣಿಗಳೆಲ್ಲ ಮಾಡ್ತಿರೋದೇನು? ಅದನ್ನು ಎಳ್ಕೊಂಡಾಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ 6 ತಿಂಗಳು ಬೇಕಾದ್ರೆ ಜೈಲಲ್ಲಿ ಇರ್ತಾರೆ ಸನ್ಮಾನ್ಯ ಶ್ರೀ ಕೇಜ್ರಿವಾಲ್ ಅವರು. ಅದೇ ಥರ ಇವರು ಎಷ್ಟು ದಿವಸ ಇರ್ತಾರೋ ಗೊತ್ತಿಲ್ಲ. ರಾಜಕೀಯದಲ್ಲಿ ನೈತಿಕತೆ ಅನ್ನೋದಿಲ್ಲ. ಸರಿ, ಮೂಡ ಹಗರಣದಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ? ಮೂಡ ಹಗರಣದ ಬಗ್ಗೆ ಹೇಳೋದಿದ್ರೆ ಅದು ಇವಾಗ ಆಲ್ರೆಡಿ ಅವ್ರು ಏನು ಕೇಳಿರೋದೇನು, ಈಗ ಮೂಡ ಹಗರಣದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಗೌರ್ಮೆಂಟು ಕ್ಯಾಬಿನೆಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ. ಅವ್ರು ಯಾರಿಗೋ ಎನ್ಕ್ವೈರಿ ಮಾಡೋಕ್ಕೆ ಕೂಡ ಹೇಳ್ಯಾರೆ. ಎನ್ಕ್ವೈರಿ ಮಾಡ್ತಿರುವಾಗ ಅವ್ನು ಯಾರೋ ಮೂಡಾದಲ್ಲಿ ಇದ್ದಿದ್ದ ಅಧಿಕಾರಿನ ಸಸ್ಪೆಂಡ್ ಮಾಡ್ಯಾರೆ. ತಪ್ಪಿಲ್ಲದೆ ಇದ್ದರೆ ಅವನ್ನ ಸಸ್ಪೆಂಡ್ ಮಾಡಿದಾರ? ಹೇಳ್ತಿರೋದೇನು? ಏನೋ ತಪ್ಪಾಗಿದೆ, ಇದಾಗಿರೋದು ತಪ್ಪು. ನೀವು ಆ ಥರ ಕೇಳಕ್ಕೆ ಹೋದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂಥ ಸಮಾಜ ಕಾರ್ಯಕರ್ತರು, ನಾವು ಬಡವರಿಗೆ ದಲಿತರಿಗೆ ಇವ್ರಿಗೆ ಪರವಾಗಿ ಇರೋವಂಥವ್ರು. ಮೂಡ ಅಂದ್ರೇನು? ಮೈಸೂರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಯಾರಿಗೆ ಶಕ್ತಿ ಇಲ್ವೋ ಅವ್ರೊಂದು ಮನೆ ಕಟ್ಕೊಳ್ಳೋಕ್ಕೆ ಅಂತಿರೋದು ಮೂಡ. ಅಂಥದ್ರೊಳಗೆ ಹೋಗಿ ಇವರು 10 ಸೈಟು 14 ಸೈಟು ತೊಗೊಂಡು ನ್ಯಾಯನ? ಹೋಗಲಿ. ಅವ್ರು ಗೌರ್ಮೆಂಟ್ ಏನೋ ಒಂದು ಪಾಲಿಸಿ ಮಾಡಿದ್ದಾರೆ, BJP ಅವರೇ ಮಾಡಿದ್ದಾರೆ ಅಂತ ಇಟ್ಕೊಂಡ್ರು ಇಲ್ಲ, ಇದು ತಪ್ಪು. ಮೂಡಾದಲ್ಲಿ ಅಪ್ಲಿಕೇಶನ್, ನಾನು ಸಾಮಾನ್ಯದನ್ನು ಒಬ್ಬ ಪ್ರಜೆ ಅಪ್ಲಿಕೇಶನ್ ಹಾಕಿದ್ರೆ ನಾನು ಡಿಕ್ಲರೇಷನ್ ಕೊಡಬೇಕು. ನನಗೆ ಬೇರೆ ಇನ್ನೆಲ್ಲೂ ಸೈಟ್ ಇಲ್ಲ, ನನ್ನ ಹೆಸರಲ್ಲಾಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಾಗಲಿ ಇಲ್ಲ. ನನಗೆ ದಯವಿಟ್ಟು ಒಂದು ಸೈಟ್ ಕೊಟ್ಟರೆ ನಾನು ಮನೆ ಕಟ್ಕೊಂಡು ಇರ್ತೀನಿ ಅಂತ. ಅದಕ್ಕೋಸ್ಕರ ಇರೋದು ಮೂಡ. ಇದೇನಾಗ್ಬಿಟ್ಟಿದೆ, 10-15 ವರ್ಷದಿಂದ BD ಆಗಲಿ ಮೂಡ ಆಗಲಿ ಇಂಥದ್ದೆಲ್ಲ ರಾಜಕಾರಣ. ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋದು, ಅವ್ರಿಗೆ 1/10 ಕಾಂಪನ್ಸೇಷನ್ ಕೊಡೋದು, ರೈತರು ಅಂತ ಹೆಸರು ಹೇಳಿ ಅಷ್ಟೇ. ಪಾಪ ರೈತರಿಗೆ ದುಡ್ಡು ಹೋಗೋದೇ ಇಲ್ಲ.
ಇದು ಇಲ್ಲಿ ಅಕ್ವಿಷನ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ರಾಜಕಾರಣ ಎಲ್ಲ ಪಾರ್ಟಿಯವರು ಅಷ್ಟೇ, ಅವರು ಬ್ಯೂರೋಕ್ರಾಟ್ಸು, ಅಧಿಕಾರಿ ವರ್ಗ ಇಬ್ಬರು ಲೂಟಿ ಮಾಡೋಕ್ಕಿರೋದವರು. ಬಿ ಡಿ ಎ ಮಾಡಿರೋದು, ಮೂಢ ಮಾಡಿರೋದು ಎಲ್ಲ ಅದಕ್ಕೆ. ಸರ್ ಇನ್ನೊಂದು ವಿಚಾರ ನೈತಿಕತೆ ವಿಷಯ ಬಂದರೆ ಸಿದ್ದರಾಮಯ್ಯ ಯಾವಾಗಲೂ ರಿಸೈನ್ ಮಾಡಬೇಕಾಯ್ತು. ನಾನು ಎನ್ಕ್ವೈರಿ ಮಾಡ್ತೀನಿ, ಮಾಡಲಿ, ಆದಮೇಲೆ ವಾಪಸ್ ಬರ್ಬೋದಲ್ಲ. ರಾಜ್ಪಾಲರು ಕೇಂದ್ರದ ಕೈಗೊಂಬೆ, ಇವರು ಆರ್ಡರ್ ಮಾಡ್ತಾರೆ ಹಂಗೆ ಹಿಂಗೆ ಅಂತಾರೆ. ಇವ್ರು 136 ಜನ ಇದ್ದಾರೆ ಎಮ್ ಎಲ್ ಎಗಳು. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು, ಇನ್ನು ಯಾರೋ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡ್ಕೋಬೋದಲ್ವ ನೀವು? ನೀವು ಈಚೆ ಕೂತ್ಕೊಳ್ಳಪ್ಪ. ಅಪೋಸಿಷನ್ ಪಾರ್ಟಿಲಿ 5 ವರ್ಷ ಇದ್ದೆ ಅಲ್ವಾ, ಹಂಗೆ ನೀವು ಈಚೆ ಕೂತಿರೋ. ಯಾರೋ ಒಬ್ಬರು ನಿಮ್ಮನ್ನು ಚೀಫ್ ಮಿನಿಸ್ಟರ್ ಮಾಡ್ಕೊಳ್ಳಿ, ನೀವು ನಡೆಸಿ. ರಾಜ್ಯಭಾರ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಅದು ರಾಜಕೀಯ. ಸ್ಪೀಡ್ ಪ್ಲಸ್ ಕರ್ನಾಟಕ.